ಕೆಲಸ ಮಾಡ್ತಿದ್ದೀಯ ಈಗ ನೀನು? ಬಾಲಾಜಿ, ಕೇಸ್ ಯಾವ ಸ್ಟೇಜಲ್ಲಿದೆ? ಹಿಯರಿಂಗ್ ಆಗಿಲ್ವಾ? ಫಿಟ್ನೆಸ್ ಸ್ಟಾರ್ಟ್ ಆಗಿದೆಯಾ? ಯಾವ ಊರು? ತಂದೆ ಹೆಸರು? ಎಷ್ಟು ವರ್ಷ? ಎಷ್ಟು ಕೇಸ್ ಇದಾವೆ? ಇದು ಮಾಡ್ರೆ ಕೇಸ್ ಅಲ್ಲ, ಬೇರೆ ಯಾವ ಕೇಸ್ ಇದಾವೆ? ಬೇರೆ ಯಾವ ಕೇಸ್ ಆಗಿ ನೋಡ್ಕೊತಾ ಇದೆಯಾ? ಜೀವನಕ್ಕೆ ಏನ್ ಮಾಡ್ತಾ ಇದೆಯಾ? ಎಲ್ಲಿ? ಎಷ್ಟು ವರ್ಷ ಇದ್ದಾವೆ? ಡೈರಿ ಸದಸ್ಯತ್ವ ತಗೊಂಡಿದ್ಯಾ? ಬೇರೆ ಯಾವ ಕೇಸ್ ಆಗಿ ನೋಡ್ಕೊತಾ ಇದೆಯಾ? ಜೀವನಕ್ಕೆ ಏನ್ ಮಾಡ್ತಾ ಇದೆಯಾ? ಎಲ್ಲಿ? ಎಷ್ಟು ವರ್ಷ ಇದ್ದಾವೆ? ಡೈರಿ ಸದಸ್ಯತ್ವ ತಗೊಂಡಿದ್ಯಾ? ಎಷ್ಟು ವರ್ಷದಿಂದ ಇದೆಯಾ ನನ್ನ ಏರಿಯಾದಲ್ಲಿ? ಹುಟ್ಟದಾಗಿಂದ. ಸರಿಯಾಗಿ ನೆಟ್ಟಗೆ ಮರ್ಯಾದೆಯಿಂದ ಗೌರವದಿಂದ ಸಮಾಜದಲ್ಲಿ ಬಾಳ್ಕೊಂಡು ಹೋದ್ರೆ ಸರಿ. ರಸ್ತೆಯಲ್ಲಿ ಕೊಲೆ ಮಾಡೋಂಥ ನಿನ್ನ ಕೊಲೆಗಡೆಗಳಿಗೆಲ್ಲ ಕಾನೂನಿನ ಒಳ್ಳೆ ಪಾಠ ಹೇಳಿದ್ರೆ ಅರ್ಥ ಆಗಲ್ಲ. ಗೊತ್ತಾಯ್ತಲ್ಲ? ಯಾವ ಊರು? ತಂದೆ ಹೆಸರು? ಎಷ್ಟು ವರ್ಷ? ಎಷ್ಟು ಕೇಸ್ ಇದಾವೆ? ಇದು ಮಾಡ್ರೆ ಕೇಸ್ ಅಲ್ಲ, ಬೇರೆ ಯಾವ ಕೇಸ್ ಇದಾವೆ? ಆಫೀಸಲ್ಲಿ ಕನ್ನಡತೆಯಿಂದ ಇರ್ತೀವಿ ಅಂತೇಳಿ ಬಾಂಡ್ ಬರ್ಕೊಟ್ಟಿದ್ದೀರಿ. ಈಗ ಕಾನೂನು ಬದಲಾಗಿದೆ. ನಮ್ಮ ಹಿರಿಯ ಅಧಿಕಾರಿಗಳ ಹತ್ರನೂ ನೀವು ಬಂದು ಸರಿಯಾಗಿ ನಡವಳಿಕೆಯಿಂದ ಇರ್ತೀವಿ ಅಂತ ಬಾಂಡ್ ಬರೆದು ಕೊಡಬೇಕು. ಆ ಅವಧಿಯಲ್ಲಿ ಏನಾದರೂ ನೀವು ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿದ್ರೆ ನಿಮ್ಮ ವಿರುದ್ಧ ಎದುರಿಸೋದು, ಬೇರೆ ಭೂಗಳತನದ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸೋದು, ರಿಯಲ್ ಎಸ್ಟೇಟ್ ನೆಪದಲ್ಲಿ ಬೇರೆ ಏನಾದರೂ ಮಾಡ್ತಕ್ಕಂಥದ್ದು ಮಾಡಿದ್ರೆ ಒಬ್ಬನೇ ನೀನು ಈ ಥರ ಕೆಲಸ ಮಾಡೋದು ಮನೆಗೆ ಗೊತ್ತಿದೆಯಾ? ಎಷ್ಟು ತಿಂಗಳು ಜೈಲಲ್ಲಿದ್ದೆ? ಅಬ್ಸ್ಟ್ಯಾಂಡಿಂಗಲ್ಲಿದ್ದು ಬೇಲ್ ತಗೊಂಡೆ. ಹೇಗಿದ್ರೆ ಗೌರವ ಕೊಡ್ತೀವಿ, ಇಲ್ಲ ಅಂತಂದ್ರೆ ಏನು ಕಾನೂನಲ್ಲಿದೆ ಅದನ್ನು ಮಾಡ್ತೀವಿ. ಗೊತ್ತಾಯ್ತಲ್ಲ? ಇಲ್ಲಿ ಸಾಚಾ ಥರ ನೀನು ಹೇಳೋದು ಅವಶ್ಯಕತೆ ಇಲ್ಲ, ನಾವು ಕೇಳೋದು ಅವಶ್ಯಕತೆ ಇಲ್ಲ. ನಾವು ಚೆಕ್ ಮಾಡಿದಾಗ ಇರಬೇಕು. ನಿಂದು ಎಲ್ಲ ಅವರು ವಾಚ್ ಮಾಡ್ತೀವಿ. ನಿನ್ನ ಗಾಡಿ ಓಡಿಸೋದಾಗಲಿ, ನಿಂದು ಎಕನಾಮಿಕ್ ಸ್ಟೇಟಸ್ ಆಗಲಿ ಅಥವಾ ಏನಿದೆ ಎಲ್ಲ ವಾಚ್ ಮಾಡ್ತೀವಿ. ಗೌರವಯುತವಾಗಿದ್ದರೆ ನೋ ಪ್ರಾಬ್ಲಮ್, ನೀನು ಮನುಷ್ಯನೇ. ಗೌರವಯುತವಾಗಿ ಇಲ್ದಿದ್ರೆ, ನೀನು ಕಾನೂನಿಗೆ ಗೌರವಿಸ್ತಿದ್ರೆ ನಾವು ಏನು ಮಾಡ್ಬೇಕು ಅದು ಮಾಡ್ತೀವಿ. ಕಾರ್ಯ ಕೆಲಸ ಬರುತ್ತೆ ನಿನಗೆ. ಯಾವ ಊರು ನಿಂದು ಸ್ವಂತ? ಹೊಸಪಾಳ್ಯ. ಮೆಟ್ಟೆ ಕೇಸ್ ಅಸೋಸಿಯೇಟ್. ನೀನು ಕೂಲಿ ಮಾಡೋಕ್ಕೆಲ್ಲ ಸಾಕು. 10 ಜನದಲ್ಲಿ ನೀನು ಒಬ್ಬನಾ? ಇವ್ರದ್ದೆಲ್ಲ ಸರಿಯಾಗಿ ನೋಡಿ. ಇವ್ರ ಮೊಬೈಲ್ ಡೀಟೇಲ್ಸು, ಬ್ಯಾಂಕ್ ಡೀಟೇಲ್ಸು, ಇವನು ಯಾವ ಗಾಡಿ ಬಳಸ್ತಾನೆ, ಎಲ್ಲಿ ಹೋದಾಗ ಎಲ್ಲಿ ಶೆಲ್ಟರ್ ತೊಗೊಂಡಿದ್ದ, ಕೇಸ್ ಆದಮೇಲೆ ಎಲ್ಲೆಲ್ಲಿ ಹೋಗಿದ್ದ, ಕರೆಕ್ಟಾಗಿ ನೋಡಬೇಕು. ಸುಮ್ಮನೆ ಇಲ್ಲಿ ನಾವು ನಂಬಿಕೆ ವ್ಯವಸ್ಥೆ ಎಲ್ಲ ಬರೆದ್ಬಿಟ್ರೆ ಏನೂ ಕೆಲಸ ಆಗೋದಿಲ್ಲ. ಇವ್ರು ನೀವು ನಾಮೆಯಿಂದ ಒಳಗಡೆ ಬನ್ನಿ. ಈಗ ಬಿಟ್ಟಿದ್ದೀಯಾ ಮೊಬೈಲ್ ಕಿತ್ಕೊಂಡು ಹೋಗೋದು? ಏನು ಕೆಲಸ ಮಾಡ್ತಾ ಇದೆಯಾ? ಅವತ್ತು ಬೇರೆ ಕೆಲಸ, ಇವತ್ತು ಬೇರೆ ಕೆಲಸ. ಯಾವ ಊರು ನಿಂದು? ಇದೊಂದು ಕೇಸ್ ಬಿಟ್ಟರೆ ಬೇರೆ ಯಾವುದು ಕೇಸ್ ಇಲ್ವಾ ನಿಂದು? ಆದ್ಮೇಲೆ ಯಾವುದು ಮಾಡಿಲ್ಲ. ಜೈಲಲ್ಲಿ ಎಷ್ಟು ದಿನ ಇದ್ದೆ? ತುಂಬ ದಿನ ಅಂದರೆ 1 ವರ್ಷ. 394 ಕೇಸ್. ಮೊಬೈಲ್ ಕಿತ್ಕೊಂಡು ಹೋಗಿದ್ದು ರಿಕವರಿ ಮಾಡಿದ್ರ? ಯಾರ್ಯಾರು ಹೋಗಿದ್ದು? ಅನ್ಎಕ್ಸ್ಪೆಕ್ಟೆಡ್ ಮರ್ಡರ್ ಏನಿರಲ್ಲಪ್ಪ. ಒಬ್ಬ ಮನುಷ್ಯನ ಸಾಯಿಸುವಾಗ ಅನ್ಎಕ್ಸ್ಪೆಕ್ಟೆಡ್ ಅನ್ನೋದು ಇರೋದೇ ಇಲ್ಲ. ಉದ್ದೇಶ ಇರ್ತದೆ. ಯೋಚನೆ ಮಾಡಿರ್ತೀರಿ, ಪ್ಲಾನ್ ಮಾಡಿರ್ತೀರಿ, ಪ್ರಿಪ್ರೇಷನ್ ಮಾಡಿರ್ತೀರಿ, ಎಕ್ಸಿಕ್ಯೂಷನ್ ಮಾಡಿ. ಹೆಂಗೆ ನೀವು ಅನ್ಎಕ್ಸ್ಪೆಕ್ಟೆಡ್ ಮಾಡೋಕ್ಕಾಗ್ತದೆ? ಇವ್ರ ಬಗ್ಗೆ ನಿಗಾ ಇಡಿ. ಸರಿ, ಈ ಕಡೆ ಬನ್ನಿ. ಪ್ರತಿಯೊಬ್ಬರದ್ದು ಫೋನ್ ಡೀಟೇಲು, ವಾಟ್ಸಪ್ಪು, ನಮ್ಮ ಇನ್ಸ್ಟಾಗ್ರಾಮು, ಮತ್ತು ಏನು ಇವರು ಎಲ್ಲಿ ಸೇರ್ತಾರೆ, ಇವ್ರದ್ದು 2 ವೀಲರು, 4 ವೀಲರು, ಇವ್ರ ಸಹಚರರದ್ದು ಪ್ರತಿಯೊಂದು ಡೀಟೇಲ್ಸ್, ಆಧಾರ್ ಕಾರ್ಡು, ಪಾನ್ ನಂಬರ್, ಪ್ರತಿಯೊಂದು ವಿಚಾರ ತಗೊಳ್ಳಿ.
ಎಲ್ಲಿ ವಾಸ ಇದೆಯಾ ನೀನು? ಬಿಡಂಗಿಲ್ಲ. ಯಾವ ಇದ್ದಾವೆ? ಎಷ್ಟು ವರ್ಷ ಇಲ್ಲ ನೀವು? ಸೊ ಡೇಟ್ ಇನ್ನೂ ಇದುವರೆಗೂ ಇನ್ನೂ ಸಾಕ್ಷಿಗಳು ಬಂದಿಲ್ಲ. ಸಾಕ್ಷಿಗಳು ಕರ್ಕೊಬಂದು ಹಾಜರುಪಡಿಸ್ಬೇಕು. ನಿಮ್ಮ ಕೇಸಲ್ಲಿ ಯಾಕೆ ಸಾಕ್ಷಿ ಬಂದಿಲ್ಲ, ನೆಕ್ಸ್ಟ್ ಹಿಯರಿಂಗ್ ಡೇಟ್ ಯಾವುದಿದೆ ಆ ಡೇಟ್ಗೆ ಸಾಕ್ಷಿಗಳು ಹಾಜರಾಗಬೇಕು. ಅದು ನೀನು ಒಳ್ಳೆಯವನು ಬಿಡು, ಪಾಪ ಗೊತ್ತಿಲ್ಲದೆ ಮಾಡಿರ್ತಾರೆ ಅಲ್ವಾ? ನೀನು ಸುಮ್ಮನೆ ತಗೊಂಡೋಗ್ಬಿಟ್ಟು ಕೇಸ್ಗೆ ಸೇರಿಸ್ಬಿಟ್ಟಿರ್ತಾರೆ ನಿನ್ನ. ನೀನು ಅವತಾರ ಆಡ್ತಾ ಇದೀಯಾ ಏನಯ್ಯ? ಎಷ್ಟು ಕಟ್ತೀಯ ತಿಂಗಳ? 9,000 ರೂಪಾಯಿ. ಕಡಿಮೆ ಆಗುತ್ತಾ ಅಷ್ಟು? ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ನಿಂದು? ಆಟೋದು ಇನ್ಶೂರೆನ್ಸ್ ಮಾಡಿಸಿದ್ಯಾ? ನಿಮ್ದು ಆಗಿದ್ದಾದ್ಮೇಲೆ ಯಾವ್ದನ್ನ ಕೇಸ್ ಆಗಿದೆಯಾ ನೋಡಿ. ನೀವೀಗ ಆಟೋ ಓಡಿಸ್ತಿರ್ತೀಯಲ್ಲ, ಯಾರಾದರೂ ಕೆಟ್ಟವರು ಅಥವಾ ಈ ಥರದ್ದು ಏನಾದರೂ ಘಟನೆಗಳು ನಡೆದಾಗ ಇನ್ಫಾರ್ಮೇಷನ್ ಕೊಡ್ಬೇಕು ನೀನು. ಬರೀ ನೀನು ಒಂದೊಂದು ಇದು ನಾನು ಕೂಡ ನೋಡಿದ್ದೀನಲ್ಲ, ಈ ಥರದ್ದೆಲ್ಲ ಮಾಡ್ತಾ ಇದೆಯಾ ಈಗೂ? ಈ ಕೇಸ್ಗೆ ಪಕ್ಕಾ ಸಾಕ್ಷಿ ಹಾಜರಾಗಬೇಕು. ಇಂಥ ಕ್ರಿಮಿನಲ್ಸ್ಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ನಾವೇನೋ ಮಾಡೋದು ಬೇಡ, ನಿನಗೆ ಕಾನೂನು ಪ್ರಕಾರನೇ ಮಾಡಿಸ್ತೀವಿ. ಒಂದು ಹೆಣ್ಮಕ್ಳಿಗೆ ಈ ಥರ ತೊಂದರೆ ಕೊಟ್ಟಿದೆಯಲ್ಲ, ನಿನಗೆ ಕಾನೂನು ಪ್ರಕಾರನೇ ಮಾಡಿಸ್ತೀವಿ. ಕಲಿಸ್ತೀನಿ ಕಾನೂನು ಪಾಠನೇ ನಿನಗೆ. ಜೈಲಾಗಿದ್ರೆ ಹೊಸಬ್ರೆ ಯಾರು? ಇವನು ಫೋನ್ ಡೀಟೇಲ್ಸ್ ಅಬ್ಸರ್ವ್ ಮಾಡಬೇಕು. ಇವನು ಎಲ್ಲಿದ್ದಾನೆ, ಏನು ಹೋಗ್ತಾನೆ, ಏನು ಮಾಡ್ತಾನೆ ಅಬ್ಸರ್ವ್ ಮಾಡಿ. NDPS ಕೇಸ್ಗಳವ್ರನ್ನ ಮಾದಕ ದ್ರವ್ಯ ಸಾಗಣೆ ಮಾಡೋರು ಇವ್ರ ಜೊತೆಗೆ ಯಾರಾದ್ರೂ ಒಬ್ಬರು ಕಡೆ ಇವ್ನು ಮಾಡಿಲ್ದಿದ್ರೆ ಇನ್ನೊಬ್ಬರ ಕಡೆ ಮಾಡಿಸ್ತಿರ್ತಾನೆ. ಸುಮ್ಮನೆ ಬರೋದಿಲ್ಲ. ಇವನು ಅಬ್ಸರ್ವ್ ಮಾಡಿ ಇವನ್ನ.